ಸರ್, ಚಿನ್ನ ಮತ್ತು ಬೆಳ್ಳಿಯ ಹೂಡಿಕೆ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಒಳ್ಳೆಯದು ಮಾಡಿ ನಾನಾಗಲೇ ಹೇಳಿದಾಗೆ ಡೈವರ್ಸಿಫಿಕೇಷನ್ ಶುಡ್ ಬಿ ಯುವರ್ ಮಂತ್ರ. ಡೈವರ್ಸಿಫಿಕೇಷನ್ ಅಂದರೆ ಸಿಲ್ವರು ಮತ್ತು ಗೋಲ್ಡ್ದಲ್ಲಿ ಒಂದೊಂದು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡಬೇಡಿ. ಫಿಸಿಕಲ್ ಗೋಲ್ಡ್ ಒಂದಿಷ್ಟು, ಗೋಲ್ಡ್ ETF ದಲ್ಲಿ ಒಂದಿಷ್ಟು, ಗೋಲ್ಡ್ ಮ್ಯೂಚುವಲ್ ಫಂಡ್ದಲ್ಲಿ ಒಂದಿಷ್ಟು, SGB ಈ ಥರ ಮಾಡಬೇಡಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಬಂದಾಗ ಸರ್ಟನ್ ಪೋರ್ಷನ್ ಅದಕ್ಕಿಡಿ, ಉಳಿದ ಅಮೌಂಟನ್ನು ನೀವು ಡೆಟ್ ಇನ್ಸ್ಟ್ರೂಮೆಂಟ್ಸಿಗೆ ಇಡಿ, ಉಳಿದ ಅಮೌಂಟನ್ನು ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ಸಿಗೆ ಇಟ್ಬಿಟ್ಟು ಲಾಂಗ್ ಟರ್ಮ್ ವ್ಯೂದಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ನೀವು ಗೋಲ್ಡ್ ಮತ್ತು ಸಿಲ್ವರಿಗೆ ಹೂಡಿಕೆ ಮಾಡ್ಬೇಕಂದಿದ್ದಿಲ್ಲ ಅಷ್ಟು ಪರ್ಸೆಂಟೇಜನ್ನು ಸ್ಟ್ರಿಕ್ಟಾಗಿ ಎವ್ರಿ ಇಯರ್ ಮಾನಿಟರ್ ಮಾಡ್ತಾ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಎಕ್ಸ್ಪೆಕ್ಟೇಷನ್ನು ನಾಟ್ ಮೋರ್ ದ್ಯಾನ್ 8 to 10% ಇಟ್ಕೋಬೇಡಿ. ಅರೌಂಡ್ 5 to 6% 7%ವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಹೂಡಿಕೆ ಈಗಲೂ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಒಂದು ಲಾಂಗ್ ಟರ್ಮು, ಮೂರನೇದು ಪೇಷನ್ಸು. ಈಗ ಅಪ್ ಟ್ರೆಂಡ್ ಆಗಿದೆ ಅಂತ ಹೂಡಿಕೆ ಮಾಡೋದು, ಡೌನ್ ಟ್ರೆಂಡು ಅಥವಾ ನೆಗೆಟಿವ್ ಬಂದ ತಕ್ಷಣ ಸೆಲ್ ಮಾಡಿದ್ರೆ ನೀವು ವೆಲ್ತ್ ಕ್ರಿಯೇಟ್ ಮಾಡಲ್ಲ. ಅದ್ರ ಬದಲು ಪೇಷನ್ಸು ಮತ್ತು ಲಾಂಗ್ ಟರ್ಮ್ ವ್ಯೂ ಇದ್ದರೆ ಚಿನ್ನದಲ್ಲಿಯೂ ಕೂಡ ಒಳ್ಳೆಯ ಲಾಭ ತೊಗೊಂಡವರು, ವೆಲ್ತ್ ಕ್ರಿಯೇಟ್ ಮಾಡಿದವರು ತುಂಬ ಜನ ಇದ್ದಾರೆ. ಬಾಸ್ ವಾಲಾ, ಬಿ ದ ಬಾಸ್.